ಸೊ ಬ್ಲಾಕ್ ಡೇ ಅಂತ ಹೇಳಿದ್ರೆ ಫೆಬ್ರವರಿ 14, 2019 ಇಸ್ವಿ ಅಲ್ಲಿ ಮಧ್ಯಾಹ್ನ 3:15ಗೆ ಜಮ್ಮು ಕಾಶ್ಮೀರದ ಒಂದು ಭಾಗದಲ್ಲಿ ಸುಮಾರು 78 ಬಸ್ಗಳು ಅದರಲ್ಲಿ 2,500 ಜನ ಸೈನಿಕರು ಆ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಿದ್ರು, ವಾಹನ ಚಲಾಯಿಸಿಕೊಂಡು ಯುದ್ಧಕ್ಕೆ ಅಂತ ಹೋಗ್ತಿದ್ರು, ತರಬೇತಿಗೆ ಅಂತ ಹೋಗ್ತಿದ್ರು. ಜೈ ಎ ಮೊಹಮ್ಮದ್ ಅಂದ್ಬಿಟ್ಟು ಒಂದು ಸಂಘಟನೆ ಇತ್ತು, ಅದು ಪಾಕಿಸ್ತಾನದ್ದು. ಆ ಒಂದು ಪಾಕಿಸ್ತಾನ ಸಂಘಟನೆಯವರು ಏನ್ ಮಾಡಿದ್ರು, ಮಾರುತಿ ಈಕೋ ಕಾರಲ್ಲಿ ಬಂದು ಒಂದು ಬಸ್ಗೆ 2 ಬಸ್ಗೆ ಡಿಕ್ಕಿ ಹೊಡೆಯುವಂತ ಒಂದು ಪ್ರಸಂಗ ಮಾಡ್ತಾರೆ. ಆ ಪ್ರಸಂಗದಲ್ಲಿ ಸುಮಾರು 40 ಜನ ನಮ್ಮ ವೀರ ಯೋಧರು ಮರಣ ಹೊಂದ್ತಾರೆ, ಮತ್ತೆ 35 ಜನ ಗಂಭೀರವಾಗಿ ಗಾಯಗೊಳ್ತಾರೆ. ಮತ್ತೆ ನಮ್ಮ ಮಂಡ್ಯ, ಕರ್ನಾಟಕದ ಮಂಡ್ಯ ಜಿಲ್ಲೆ ಗುಡಿಗೆರೆ ಗ್ರಾಮದ ಗುರು ಎಂಬ ವ್ಯಕ್ತಿಯನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಒಬ್ಬರು ಹುತಾತ್ಮರಾಗೋದಂತ ನಾವು ಸ್ಮರಿಸ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾಕೆ ಈ ರೀತಿ ಆಯ್ತು ಮತ್ತೆ ಯಾರು ಇದು ಮಾಡಿತು ಅಂತ ಭಾರತ ಸರ್ಕಾರದವರು ತಿಳ್ಕೊಂಡು ಬಾಲ್ಕೋಟ್ ಅಂತ ಒಂದು ಪ್ರದೇಶ ಪಾಕಿಸ್ತಾನದಲ್ಲಿರುತ್ತೆ. ಆ ಒಂದು ಪ್ರದೇಶದಲ್ಲಿ ಜೈಷ್ ಎ ಮೊಹಮ್ಮದ್ ಅಂದ್ಬಿಟ್ಟು ಏನ್ ಸಂಘಟನೆ ಇತ್ತು, ಆ ಒಂದು ಪ್ರದೇಶಕ್ಕೆ ಸುಮಾರು 2,000 ಜೆಟ್ಗಳ ಮುಖಾಂತರ, ಡ್ರೋನ್ ಮುಖಾಂತರ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಅಲ್ಲಿ ಸುಮಾರು 250 ಜನ ಉಗ್ರರನ್ನ ಏನ್ ಮಾಡ್ತಾರೆ, ಸದೆ ಬರೀತಾರೆ. ಬಟ್ ಪಾಕಿಸ್ತಾನ ಇಲ್ಲಿ ನಾವು ಯಾರನ್ನೂ ಬರ್ದಿಲ್ಲ ಅಂತ ಏನ್ ಮಾಡ್ತಾರೆ, ಅವರು ಹೇಳಿಕೆ ಕೊಡ್ತಾರೆ. ಬಟ್ ಇಂಡಿಯಾದವರು ಹೊರಗಾಕಿ ಅಂತ ರಿಪೋರ್ಟ್ ಮಾಡಿ ಆ ಒಂದು ವಿಜಯನ ಏನ್ ಮಾಡ್ತಾರೆ, ಎಲ್ಲರಿಗೂ ಬೇಯಿಸುವಂತೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು 2014 ಯಾವ ರೀತಿ ಮುಂದೆ ಹಿಂದೆ ಇತ್ತು ಅನ್ನೋದು ನೆನೆಸ್ಕೊಳ್ತಾರೆ. ಆ ಒಂದು ಹೋರಾಟದಂತ ಸುಮಾರು 1947ರಿಂದ ಇವತ್ತಿನವರೆಗೂ ಪಾಕಿಸ್ತಾನದವರು ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಆ ಅಟ್ಯಾಕ್ ಅಲ್ಲಿ ಇದು ಒಂದು ದೊಡ್ಡ ಹೋರಾಟ ಅಂತ ಅಂದ್ಬಿಟ್ಟು ಆ ದಿವಸನ ಪ್ರಧಾನಮಂತ್ರಿಯವರು ಬ್ಲಾಕ್ ಡೇ, ಕರಾಳ ದಿನ, ಕಪ್ಪು ದಿವಸ ಅಂತ ಏನ್ ಮಾಡ್ತೀವಿ, ಆಚರಣೆ ಮಾಡುವಂತ ಮಾಡ್ತೀವಿ. ಆ ದಿವಸ ನಾವೆಲ್ಲ ಏನು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಕಪ್ಪು ಬಟ್ಟೆ ಧರಿಸಿ, ಒಂದು ಮೇಣದ ಬಟ್ಟೆ ಇಕ್ಕಿ, ಅದಕ್ಕೆ ದೀಪ ಹಚ್ಚಿ, ಅವ್ರ ದೀಪದ ಮುಂದೆ ಮೌನಾಚರಣೆ ಮಾಡಬೇಕು. ಸೊ ಅವ್ರಿಗೆ ಏನು ಅಂತ ಹೇಳಿದ್ರೆ, ಆ ವೀರ ಯೋಧರು ಸುಮಾರು 40 ಮಂದಿ ಸತ್ತಿದ್ದಾರೆ, 38 ಮಂದಿ ಅಂಗವಿಕಲರಾಗಿದ್ದಾರೆ. ಅಂತವರಿಗೆ ನಾವು ಸಲ್ಲಿಸುವಂತ ಒಂದು ಗೌರವದ ಕ್ಷಣ. ಸೊ ನಮ್ಮ ಇವತ್ತು ಕ್ಯಾಮ್ರಾದಿಂದ ಅಟ್ಲೀಸ್ಟ್ 1 ಮೀಟರ್ ನಾವು ಅವ್ರಿಗೆ ಗೌರವ ಮೌನಾಚರಣೆ ಮೂಲಕ ಕೊಡಬೇಕು. ಮತ್ತೆ ಬ್ಲಾಕ್ ಡ್ರೆಸ್ ಅಂತ ಏನ್ ಹಾಕಿದ್ದಾರೆ ಆ ಹುಡುಗರು, ಇವತ್ತು ಮಕ್ಕಳುಗಳು, ಅದನ್ನ ಅವ್ರಿಗೆ ತಲುಪಿಸಿರುವಂತ ಒಂದು ಸಂದೇಶ. ಮತ್ತೆ ಇಲ್ಲಿ ವೀರ ಯೋಧರು ಏನು ಡ್ರೆಸ್ ಹಾಕೊಂಡಿದ್ದಾರೆ ಆ ಮಕ್ಕಳುಗಳು. ಸೊ ನಾವು ಎಲ್ಲರಿಗೂ ಹಿಡಿಯುತ್ತೀವಿ, ನಾವು ಮುಂದೆ ದೇಶ ಸೇವೆ ಮಾಡಕ್ಕೆ ಯಾವುದೇ ರೀತಿಯೂ ಸಿದ್ಧ ಅಂತ ತೋರಿಸ್ಕೊಡುವಂತ ಒಂದು ಸಂದರ್ಭ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಫೆಬ್ರವರಿ 14 ಇನ್ನೊಂದು ಹೇಳ್ತೀನಿ. ಫಸ್ಟ್ 1 ನಿಮಿಷ ಮೌನಾಚರಣೆ ಮಾಡೋದಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಭಾರತ್ ಮಾತಾ ಕಿ ಜೈ.